ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ತಗ್ಗಿಲ್ಲ. ನಿನ್ನೆ ಸುರಿದಂತಹ ಮಳೆಗೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಗ್ನಿಶಾಮಕ ದಳದಿಂದ ನೀರನ್ನ ತೆಗೆಯೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ಸಂಜೆ ಸುರಿದಂತಹ ಏಕಾಏಕಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳು ನೀರಿನಿಂದ ಜಲಾವೃತ ಆಗ್ಬಿಟ್ಟಿತ್ತು. ಕೆಆರ್ ಸರ್ಕಲ್ ಅಂಡರ್ ಪಾಸ್ ಅಂತೂ ಸಂಪೂರ್ಣವಾಗಿ ತುಂಬಿ ಹೋಗ್ಬಿಟ್ಟಿತ್ತು. ನಿನ್ನೆ ಸುರಿದಂತಹ ಮಳೆಗೆ ಅಂಡರ್ ಪಾಸ್ ಸಂಪೂರ್ಣವಾಗಿ ಮುಳುಗೋಗಿತ್ತು. ಅಗ್ನಿಶಾಮಕ ದಳದಿಂದ ಆ ನೀರನ್ನ ಹೊರಗೆ ಹಾಕ್ಲಿಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಹಲವು ಅನಾಹುತಗಳೇ ಸೃಷ್ಟಿಯಾಗಿತ್ತು. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ. ಹಾಗೆ ನಿಂತಿತ್ತು. ಎಷ್ಟು ನೀರು ಅಂಡರ್ ಪಾಸ್ ನಲ್ಲಿ, ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಎಷ್ಟು ನೀರಿನ ಮಟ್ಟ ಇತ್ತೋ ಅಷ್ಟೇ ಇತ್ತು. ಇವತ್ತಾದ್ರೂ ಕೂಡ ಹರಸಾಹಸ ಪಡ್ತಿದ್ದಾರೆ ಒಂದು ಅಂಡರ್ ಪಾಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ. ಸಾವಿರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಸಂಚರಿಸುವಂತಹ ಒಂದು ಅಂಡರ್ ಪಾಸ್ ಅದು. ಅಲ್ಲಿ ಸರಾಗವಾಗಿ ನೀರು ಹರಿದೋಗ್ಲಿಕ್ಕೆ ಒಂದ್ ಕಡೆ ವ್ಯವಸ್ಥೆಯನ್ನ ಮಾಡಿಲ್ಲ ಅಧಿಕಾರಿಗಳು, ಮತ್ತೊಂದ್ ಕಡೆ ಹರಸಾಹಸ ಪಡ್ತಿದ್ದಾರೆ ನೀರನ್ನ ಕ್ಲಿಯರ್ ಮಾಡ್ಲಿಕ್ಕೆ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ನಿನ್ನೆ ಸುರಿದಂತಹ ಮಳೆಗೆ ಏನೆಲ್ಲ ಅನಾಹುತಗಳಾಯ್ತು ಅಂತ ನಾವು ಗಮನಿಸಿದ್ವಿ. ಆದ್ರೆ ಅದು ಒಂದ್ ಕಡೆ ಅಧಿಕಾರಿಗಳು ಯಾರು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ, ಅದೊಂದ್ ಕಡೆ. ಮತ್ತೊಂದ್ ಕಡೆ ಈ ಅಂಡರ್ ಪಾಸ್ ನೀರನ್ನ ಕ್ಲಿಯರ್ ಮಾಡ್ಲಿಕ್ಕೆ ಒಂದು ದಿನ ಬೇಕಾಯ್ತಾ? ಇಷ್ಟು ಹರಸಾಹಸ ಪಡ್ಬೇಕಾಯ್ತಾ ಒಂದು ಅಂಡರ್ ಪಾಸ್ ಕ್ಲಿಯರ್ ಮಾಡ್ಲಿಕ್ಕೆ? ಚೈತ್ರ, ಪ್ರತಿ ವರ್ಷ ಮಳೆ ಬಂತಂದ್ರೆ ಸಾಕು ಬೆಂಗಳೂರಿನ ಜನತೆಗೆ ಭಯ ಶುರುವಾಗುತ್ತೆ. ಅದರಲ್ಲೂ ಕೂಡ ಕೆಆರ್ ಸರ್ಕಲ್ನಲ್ಲಿರುವಂಥ ಈಗೇನು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇಲ್ಲಿರುವಂಥ ಅಂಡರ್ ಪಾಸಲ್ಲಿ ಹೋಗ್ಬೇಕಂದ್ರೆ ಭಯ. ಯಾಕಂದರೆ ನಿನ್ನೆ 1 ಗಂಟೆ ಸುರಿದಂಥ ಮಳೆ, ಕೇವಲ 1 ಗಂಟೆ ಸುರಿದಂಥ ಮಳೆ, ಭಾರಿ ಮಳೆ. ಅದರಲ್ಲಿ 2 ಮಾತಿಲ್ಲ. ಆರೆಂಜ್ ಅಲರ್ಟ್ ಘೋಷಣೆ ಮಾಡಿತ್ತು ಹವಾಮಾನ ಇಲಾಖೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗೆ ಅವಾಂತರಗಳೆಲ್ಲವೂ ಕೂಡ ಸೃಷ್ಟಿಯಾಯಿತು. 1 ಗಂಟೆ ಸುರಿದಂಥ ಮಳೆ ನಿನ್ನೆ ಸಂಜೆ 7 ಗಂಟೆಗೆ, ಈಗ 10 ಗಂಟೆ 11 ಗಂಟೆ ಆಗ್ತಾ ಇದೆ. ಅಂದರೆ 25 ಗಂಟೆ ಆಗಿದೆ. ಈ ಕೆಳ ಹಂತ ಅಂದರೆ ನಿಮಗೆ ಅಂಡರ್ ಪಾಸಲ್ಲಿರುವಂಥ ಮಳೆ ನೀರನ್ನು ಹೊರಗೆ ಹಾಕಲಿಕ್ಕೆ ಆಗ್ತಾ ಇಲ್ಲ GBA ಸಿಬ್ಬಂದಿಗಳಿಗೆ. ಆ ರೀತಿಯಾದಂಥ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅಂಡರ್ ಪಾಸಲ್ಲಿ ಇಡೀ ದಿನನೂ ಕೂಡ ಬಂದಾಗಿತ್ತು. ಯಾಕಂದರೆ ಈಗಲೂ ಕೂಡ 5 ರಿಂದ 6 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಬೆಳಗ್ಗೆಯಿಂದನೂ ಕೂಡ 2 ಮೋಟ್ರ್ಗಳ ಮೂಲಕ ನೀರನ್ನು ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅದು ಸಮರ್ಪಕವಾಗಿ ಕೆಲಸ ಆಗ್ತಾ ಇದ್ದಿಲ್ಲ. ಇದೀಗ ಅಗ್ನಿಶಾಮಕ ದಳದ ವೆಹಿಕಲನ್ನು ತರಿಸಿ ಈಗ 2 ಕಡೆಗೆ ಸಕ್ ಮಾಡಿ ನೀರನ್ನು ಹೊರಗಡೆ ಬಿಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ವರ್ಷದ ಮೊದಲ ಮಳೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ನೀವು ನೋಡ್ತಾ ಹೋದರೆ ಕಸ ಅತಿ ಹೆಚ್ಚಿನ ಜಾಸ್ತಿ ಇದೆ. ಕಸ ಇದೆ, ಮಳೆ ನೀರು ಎಷ್ಟಿದೆಯೋ ಅದರ ಅಷ್ಟೇ ಪ್ರಮಾಣದಲ್ಲಿ ಕಸ ಕೂಡ ಇದೆ. ಈ ಕಾರಣಕ್ಕೆ ಹೋಗುವಂಥ ಏನು ಮೋರಿ ಏನಿದೆ ಅದು ಸಂಪೂರ್ಣವಾಗಿ ಕಸದಿಂದ ಬ್ಲಾಕ್ ಆಗಿ ಹೋಗಿದೆ. ಈ ನಿರ್ವಹಣೆಗಾಗಿ 2023ರಲ್ಲಿ ಇದೇ ಅಂಡರ್ ಪಾಸಲ್ಲಿ ಅವರು ಯುವತಿ, ಅದರಲ್ಲೂ ಕೂಡ ಏನು IT ಉದ್ಯೋಗಿ ಆಗಿದ್ದರು, ಅವರು ಸಾವನ್ನಪ್ಪಿದ್ರು. ಅದನ್ನು ಯಾರು ಕೂಡ ಮರೆಯುವಂತಿಲ್ಲ. ಅದಾದ ಮೇಲೆ 4 ಕೋಟಿಯನ್ನು GBA ವಿಶೇಷ ಅನುದಾನದ ರೀತಿಯಾಗಿ ಇಲ್ಲಿ ದುರಸ್ತಿ ಕಾರ್ಯ ಮಾಡಬೇಕು ಅಂತೇಳಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡುವಂಥ ಕಾರ್ಯ ಮಾಡಿದ್ರು. ಆದರೆ ಇದು ಸಮರ್ಪಕವಾಗಿ ಆ ಅನುದಾನ ಬಿಡುಗಡೆ ಏನಾಗಿತ್ತು ಆ ಕಾರ್ಯನೂ ಕೂಡ ಆಗದೆ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರತಿ ಮಳೆ, ಸಣ್ಣ ಮಳೆ ಬಂತಂದ್ರೆ ಸಾಕು ಇಲ್ಲಿ ಮಳೆ ನೀರೆಲ್ಲದು ಕೂಡ ತುಂಬಿಕೊಳ್ಳುತ್ತೆ. ಈ ಮೂಲಕ ವಾಹನ ಸವಾರರಿಗಂತೂ, ಯಾಕಂದರೆ ವಿಧಾನಸೌಧದಿಂದ ಮುಂಭಾಗದಲ್ಲಿ, ಯಾಕಂದರೆ ಬೆಂಗಳೂರು ನಗರದ ಕೇಂದ್ರ ಪ್ರದೇಶದಲ್ಲಿರೋದು ಕೆಆರ್ ಸರ್ಕಲ್ನ ಪಕ್ಕದಲ್ಲೇ ಇರುವಂಥ ಈ ಅಂಡರ್ ಪಾಸ್ನ ಪರಿಸ್ಥಿತಿ ಹೀಗಾದರೆ ನಗರದ ಇನ್ನುಳಿದಂಥ ಅಂಡರ್ ಪಾಸ್ಗಳ ಪರಿಸ್ಥಿತಿ ಹೇಗೆ? ನಿಜವಾಗ್ಲೂ ಕೂಡ ಇದು GBA ಇಡೀ ಕಡೆ ಎಲ್ಲ ನಗರ ಪ್ರದಕ್ಷಿಣೆ ಮಾಡ್ತೇವೆ. DCM DK ಶಿವಕುಮಾರ್ ನಾಳೆ ನಗರ ಪ್ರದಕ್ಷಿಣೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಮೊದಲು ಸ್ಥಳ ಇದನ್ನು ನೋಡಬೇಕಾಗಿದೆ. 4 ಕೋಟಿ ಅನುದಾನ ರಿಲೀಸ್ ಮಾಡಿದ್ರು, ಅದು ನಿಜವಾಗ್ಲೂ ಕೂಡ ಸಮರ್ಪಕವಾಗಿ ವಿನಿಯೋಗ ಆಯಿತಾ, ಕಾರ್ಯನಿರ್ವಹಣೆ ಏನಾದರೂ ಆಗ್ತಿದೆಯಾ ಅಂತ ನೋಡೋದಾದರೆ 1 ದಿನ ಬೇಕಾ? ಒಂದು ಮಳೆ ಆಗಿ 1 ದಿನದ ನಂತರನೂ ಕೂಡ ಇದೇ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡಿದೆ. ಅದನ್ನು ಹೊರಗಡೆ ಕಳಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಸಮರ್ಪಕವಾಗಿ ಚೇಂಬರ್ ವ್ಯವಸ್ಥೆನೂ ಕೂಡ ಮಾಡಿಲ್ಲ ಅನ್ನೋದಾದರೆ GBA ಅಂದರೆ ಕೇಂದ್ರ ಪಾಲಿಕೆ ಇರ್ಬೋದು, ವಿವಿಧ ಎಲ್ಲ ಪಾಲಿಕೆಗಳ ಕಾರ್ಯನಿರ್ವಹಣೆ ಹೇಗಿದೆ ಅಂತೇಳಿ. ಇದರ ಜೊತೆಗೆ ಗಿಡ ಮರಗಳು ಕೂಡ ನಗರದ ಬಹುತೇಕ ಪ್ರದೇಶಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದೇವೆ. 90% ಅಂತೇಳಿ ಡಾಟಾ ಮಾಹಿತಿಯನ್ನು GBA ಹಂಚ್ಕೊಳ್ಳುತ್ತೆ ಆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ 30% ಕೂಡ
ತೆರವು ಕಾರ್ಯಾಚರಣೆಯನ್ನು ಮಾಡಿಲ್ಲ. ಈ ಕಾರಣಕ್ಕಾಗಿ ಸುತ್ತಿ ಬಳಸಿ ಓಡಾಡುವಂಥ ಪರಿಸ್ಥಿತಿ. ಇವತ್ತು ಮಳೆ ಇಲ್ಲದಿದ್ರೂ ಕೂಡ ಆ ವಾಹನ ಸವಾರರ ಸಂಕಷ್ಟಂತೂ ಮುಂದುವರೆದಿತ್ತು. ಮಳೆ ನಿಂತರೂ ಮಳೆ ಹನಿಯ ಪರಿಣಾಮ ತಪ್ಪಲಿಲ್ಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಈಗಲೂ ಕೂಡ ಇದೆ. ಮಳೆಯಾಗಿ ಒಂದು ದಿನ ಆದರೂ ಕೂಡ 24 ಗಂಟೆ ಕಳೀತಾ ಇದೆ. ಅಂಡರ್ ಪಾಸಲ್ಲಿರುವಂಥ ನೀರನ್ನು ಹೊರಗಡೆ ಬಿಡಲಿಕ್ಕೆ ಆಗ್ತಾ ಇಲ್ಲ ಅಂತ ದುಸ್ಥಿತಿ GBAಗೆ ಬಂದಿದೆ. ಹರೀಶ್, ಚೈತ್ರ. ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಆಗ್ತಾ ಇದೆ. ಬಂಡೀಪುರದಲ್ಲಿ ಒಣಗಿದಂತಹ ಅರಣ್ಯಕ್ಕೆ ಜೀವ ಕಳೆ ಬಂದಿದೆ. ರಾಮನಗರದಲ್ಲೂ ಕೂಡ ಗುಡುಗು ಸಿಡಿಲಿನ ಸಮೇತ ಮಳೆ ಆಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗ ಮತ್ತೆ ಮಳೆ ಆರಂಭ ಆಗಿದೆ. ಬಂಡೀಪುರದಲ್ಲಿ ಒಣಗಿದಂತಹ ಅರಣ್ಯಕ್ಕೆ ಜೀವ ಕಳೆ ಬಂದಿದೆ. ರಾಮನಗರದಲ್ಲೂ ಕೂಡ ಗುಡುಗು ಸಿಡಿಲಿನ ಸಮೇತ ಮಳೆ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಸತತ 1 ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ. ಒಣಗ್ತಾ ಇದ್ದಂತಹ ಕಾಡಿಗೆ ಈಗ ಜೀವ ಕಳೆ ಬಂದಂತಾಗಿದೆ. ಕಾಡಿನಲ್ಲಿದ್ದಂತಹ ಕೆರೆ ಕಟ್ಟೆಗಳಿಗೆಲ್ಲ ನೀರು ಬಂದಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದಂತಹ ಪ್ರಾಣಿ ಪಕ್ಷಿಗಳಲ್ಲಿ ಈಗ ಹರ್ಷಧಾರೆ ಮನೆ ಮಾಡಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಡಿಗೆ ಬೆಂಕಿ ಬೀಳುವಂತಹ ಆತಂಕ ಕೂಡ ಇತ್ತು. ಆ ಆತಂಕ ಕೂಡ ಈಗ ದೂರ ಆಗಿದೆ. ಅರಣ್ಯಾಧಿಕಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲೂ ಕೂಡ ಭರ್ಜರಿ ಮಳೆಯಾಗಿದೆ. ಗುಡುಗು ಸಿಡಿಲು ಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಭಾಗದಲ್ಲಿ ಮಳೆಯಿಂದಾಗಿ ಬಿಸಿಲ ಬೇಗೆ ಕಡಿಮೆಯಾಗಿದೆ. ಅಷ್ಟೇ ಅಲ್ಲ, ಅನ್ನದಾತರ ಮೊಗದಲ್ಲೂ ಕೂಡ ಮಂದಹಾಸ ಮೂಡಿದೆ. ಬಿಸಿಲಿನ ತಾಪಕ್ಕೆ ಕಂಗೆಟ್ಟು ಹೋಗಿದಂತಹ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಮುಂದಿನ 4 ದಿನ ಇದೇ ರೀತಿಯಾಗಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. 20 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆಯನ್ನ ಮಾಡಿದೆ. ಮಳೆ ಸಾಂಬಾರು